ಜೀವನ ಶಾಶ್ವತ ಅಲ್ಲ, ಮಾಡುವ ಉತ್ತಮ ಕೆಲಸಗಳು ಮಾತ್ರ ಶಾಶ್ವತ ಎಂದು ಡಾಕ್ಟರ್ ಸಂತೋಷ್ ಹೇಳಿದರು. ಬೇಲೂರು ಕುಶಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶಭಕ್ತರ ಬಳಗ ಲಯನ್ಸ್ ಕ್ಲಬ್ ಬಿಕ್ಕೋಡಿಯವರ ಸಹಭಾಗಿತ್ವದಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿನಕ್ಕೊಂದು ಕವಿತೆ ಖ್ಯಾತಿಯ ವನಿತೆ ಮಧುಮಾಲತಿ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನುಪಮ ಸೇವೆಗಾಗಿ 2024ನೇ ವರ್ಷದ ದೇಶಭಕ್ತರ ಬಳಗದಿಂದ ಕೊಡಲ್ಪಡುವ ವರ್ಷದ ವ್ಯಕ್ತಿ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್, ವ್ಯಕ್ತಿಯ ಜೀವನ ಎಂದು ಶಾಶ್ವತವಲ್ಲ, ಆದರೆ ಅವನು ಜೀವಿತಾವಧಿಯಲ್ಲಿ ಮಾಡುವ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯಲು ಸಾಧ್ಯ ಎಂದರು. ಉದಾಹರಣೆಗೆ, ಓರ್ವ ಸಾಹಿತಿ ಅಥವಾ ಕವಿ ಆತ ಬರೆಯುವ ಕೃತಿ ಮತ್ತು ಕವಿತೆಗಳಿಂದ ಮಾತ್ರ ಮುಂದಿನ ಜನಾಂಗಕ್ಕೆ ಪರಿಚಿತನಾಗಿ ಉಳಿಯಲು ಸಾಧ್ಯ. ಹಾಗೆಯೇ ಓರ್ವ ಸಮಾಜ ಸೇವಕ ತಾನು ಸಮಾಜಕ್ಕೆ ಸಲ್ಲಿಸುವ ಉತ್ತಮ ಸೇವೆಯಿಂದ ಮಾತ್ರ ಮುಂದಿನ ಜನಾಂಗದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ ಎಂದರು. ಓರ್ವ ಆಧ್ಯಾತ್ಮಿಕ ವ್ಯಕ್ತಿ ತಾನು ನೀಡುವ ಉತ್ತಮ ಆಧ್ಯಾತ್ಮಿಕ ಉಪನ್ಯಾಸ ಮತ್ತು ಕೃತಿಯಿಂದ ಮಾತ್ರ ಮುಂದಿನ ಜನಾಂಗದ ಮನಸ್ಸಿನಲ್ಲಿ ಉಳಿಯಲು ಸಾಧ್ಯ ಎಂದು ನುಡಿದರು. ಮತ್ತು ಮಧುಮಾಲತಿಯವರ ಸಾಹಿತಿ ಕೃಷಿ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸಿದರು. ಅರ್ಚಕ ಆಂದಲೆ ಕೃಷ್ಣಮೂರ್ತಿ ಉಚಿತವಾಗಿ ಭಗವದ್ಗೀತೆ ಪುಸ್ತಕಗಳನ್ನು ಹಂಚಿ ತಮ್ಮ ಸನಾತನ ಧರ್ಮಕ್ಕೆ ಕುತ್ತು ಉಂಟಾಗುತ್ತಿದ್ದು ಎಲ್ಲವನ್ನು ಧರ್ಮ ಸಂರಕ್ಷಣೆ ಸಿದ್ಧರಾಗಬೇಕು ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಹೇಳಿಕೊಡಬೇಕು ಎಂದು ನುಡಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಪುಟ್ಟಸ್ವಾಮಿಯವರು ಮಾತನಾಡಿ, ಸಂವಿಧಾನ ಪರಮೋಚ್ಚ ಗ್ರಂಥವಾಗಿದೆ. ಎಲ್ಲರಿಗೂ ಸಮಾನ ನಾಗರಿಕ ಅವಕಾಶ ಮತ್ತು ವಿದ್ಯಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಿದೆ ಎಂದು ಹೇಳಿದರು. ನಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸಿ, ಈಗ ನಮ್ಮ ಸದಸ್ಯರು ಒಬ್ಬರು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಿ ನಾವು ಮತ್ತೆ ವೇದಿಕೆಯನ್ನು ಬಿಟ್ಕೊಡ್ತೀವಿ. ಅಷ್ಟೊಂದು ನೀವು ಇಲ್ಲೇ ಕೂತ್ಕೊಳ್ಬೇಕು. ನಮಗೆ ಜಾಸ್ತಿ ವೇದಿಕೆ 5 ನಿಮಿಷ. ಈಗ ನನ್ನ ಭಾಷಣ ತೊಂದರೆ ಆಗಿರ್ಬೋದು, ಕೆಲವರಿಗೆ ತಾಳ್ಮೆಯಲ್ಲಿ ಕೇಳಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸೌಮ್ಯರಿಗೆ ಧನ್ಯವಾದಗಳು. ಧನ್ಯವಾದಗಳು. ಈ ವೇಳೆ ಶೋಭಾ ಹರೀಶ್ ಅವರು ದೇಶಭಕ್ತಿ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಯುವ ಸಾಹಿತಿ ನಿರಂಜನ್ ಮಹದೇವ್, ಕುಲಕರ್ಣಿ, ಶಾಲಾ ಅಧ್ಯಾಪಕ ವೃಂದ ಹಾಗೂ ಶಿಕ್ಷಕಿಯರು, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸದಸ್ಯರು, ಕುಶಾವರ ಗ್ರಾಮಸ್ಥರು ಹಾಜರಿದ್ದರು. ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.